ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಟನ್ ಸಾರು ಹೆಂಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾನು 800 ಗ್ರಾಮ್ ಆಗುವಷ್ಟು ಮಟನ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಪೌಡರ್, ಅರಿಶಿಣ, ಧನಿಯಾ ಪೌಡರ್, ಮಟನ್ ಮಸಾಲ, ಉಪ್ಪು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಅರ್ಧ ಕಾಯಿ ಹೋಳಷ್ಟು ನಾನು ರಸ ಮಾಡ್ಕೊಂಡು ಇಟ್ಕೊಳ್ತೀನಿ. ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಅದು ಕಾಯಿದ ನಂತರ ಚಕ್ಕೆ, ಲವಂಗ, ಕಾಯಿ ಹೂವು, ಜಾಯಿಕಾಯಿ, ಮರಾಠಿ ಮೊಗ್ಗು, ದಾಲ್ಚಿನ್ನಿ ಎಲೆ, ಈರುಳ್ಳಿ ಮತ್ತು ಗೋಡಂಬಿ ಇದೆಲ್ಲ ಹುರ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಅದೇ ಕುಕ್ಕರಲ್ಲಿ ಟೊಮೆಟೊ ಮತ್ತು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಈಗ ಮಟನ್ ಪೀಸ್ ಹಾಕಿ ಬೇಯಿಸ್ಕೊಳ್ತೀನಿ. ಇಲ್ಲಿ ನಾನು ಬೇಯಲಿಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕಸಕಸೆ, ಮೊಸರು, ಶುಂಠಿ ಮತ್ತು ಈರುಳ್ಳಿ ಇವೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಅದೇ ಪೇಸ್ಟ್ ಬೇಯ್ತಿರುವಂಥ ಮಟನಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಮಟನ್ ಬೇಯುವಾಗ ನಾನು ಮೇಲಿಂದ ಹಸಿಮೆಣಸು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹೈ ಫ್ಲೇಮಲ್ಲಿ 1 ವಿಸಿಲ್ ತೆಗೆಸ್ಬೇಕು. ನಂತರ ಫ್ಲೇಮ್ ಲೋ ಮಾಡ್ಕೊಂಡು 4 ವಿಸಿಲ್ ತೆಗೆಸ್ಬೇಕು. ನಂತರ ಕಾಯಿ ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೆಂತಿ ಮತ್ತು ಲಿಂಬು ರಸ ಹಾಕಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಕುದಿಸ್ಕೊಳ್ಳಿ. ಆ್ಯಂಡ್ ಮಟನ್ ಸಾರು ರೆಡಿ.